ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎವಿ ವ್ಲಾಗ್. ಇನ್ನ ನಾನು ಮಕನು ತೊಳೆದಿಲ್ಲ, ಅಲ್ಲೂ ಉಜ್ಜಿಲ್ಲ. ನಾನು ಫುಲ್ ಫ್ರೆಶ್ ಅಪ್ ಆಗಿದ್ದೀನಿ. ಆಕ್ಚುಲಿ ನಾನೇ ಫಸ್ಟ್ ಬೇಗ ಇದ್ದಿದ್ದು, ಆದ್ರೂ ಸ್ವಲ್ಪ ಕೆಲಸ ಇತ್ತು ಅಂತ ಫೇಸ್ ವಾಶು ಇನ್ನೇನು ಮಾಡಿಲ್ಲ. ಇವನು ಪಾಪ ಲೇಟ್ ಆಗಿದ್ರು, ಲೇಟೆಸ್ಟ್ ಆಗಿ ಮಕ ಎಲ್ಲ ತೊಳ್ಕೊಂಡ್ ಬಂದವನೆ. ಹೌದು, ನಾವು ಎದ್ದಿದ ತಕ್ಷಣ ಮಕ ಅಲ್ಲೆಲ್ಲ ಉಜ್ಬಿಡ್ತೀವಿ. ನಾವು ಇವನ್ ತರ ಮಾಡಲ್ಲ. ನಾವು ಅಷ್ಟೇ. ನಾನ್ ಮಾಡಲ್ಲಪ್ಪ, ನೀನ್ ತರ. ನಾನು ಏನಕ್ಕೆ ಟೈಪ್ ತಾತೀನಿ ಅಂದ್ರೆ, ನಾನು ಅಲ್ಲುಜ್ಜಕ್ ಹೋದ್ರೆ ಒಂದ್ 5 ನಿಮಿಷ ಆದ್ರೂ ನೀಟಾಗಿ ಉಜ್ತೀನಿ. ಇವನು ಪಾಪ 10 ಸೆಕೆಂಡಲ್ಲಿ ಉಜ್ಕೊಂಡ್ ಬಂದ್ಬಿಡ್ತಾನೆ. ಅದೇನು ಉಜ್ತಾರೆ ಗೊತ್ತಿಲ್ಲ. ಅವ್ನು ಹೇಳೋದು ನನಗೆ ಹೇಳ್ತಾರೆ. ಹೌದಾ? ಆಯ್ತು ಬಿಡಪ್ಪ, ಆಯ್ತು, ಮಾಡ್ಕೊತೀವಿ ಬಿಡು. ನಿಜ ಹೇಳಿದಕ್ಕೆ ಕೋಪ ಬಂದ್ಬಿಡ್ತಾವನ್ಗೆ. ನಿಜ ಹೇಳಿದಕ್ಕಲ್ಲ, ಸುಳ್ಳು ಹೇಳಿದಕ್ಕೆ ಕೋಪ ಬಂದಿದ್ದು. ಸೊ ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ನಮ್ಮಮ್ಮ ಮೊಬೈಲ್ ಹೊಡೆದೋಗಿದೆಯಲ್ಲ, ಸೊ ಅದನ್ನ ನಮ್ಮಮ್ಮನ ಮೊಬೈಲ್ ಹೊಡೆದೋಗಿದೆ. ಏನಕ್ಕೆ ಅಂದ್ರೆ ಅದನ್ನ ನಿಮ್ಗೆ ಅಲ್ಲೇ ಹೋಗಿ ತೋರಿಸ್ತೀನಿ. ಸೊ ಏನಂದ್ರೆ ನ್ಯಾಷನಲ್ ಮಾರ್ಕೆಟ್ಗೆ ಹೋಗ್ಬೇಕು, ಡಿಸ್ಪ್ಲೇ ಹಾಕಿಸ್ಕೊಂಡ್ಬರೋದಕ್ಕೆ. ಅದು ನಮ್ಮಮ್ಮ ನೈಟ್ ಪಾಪ ಫುಲ್ ಜೋಶಲ್ಲಿ ಊಟ ಮಾಡೋ ಟೈಮಲ್ಲಿ, ಇಲ್ಲ ಅಮ್ಮ ಇಟ್ಟಿತ್ತಲ್ಲಿ ಊಟ ಮಾಡೋ ಟೈಮಲ್ಲಿ ಸೋಫಾಯಿಂದ ಕೆಳಗಡೆ ಬಿದ್ದು ಸ್ಕ್ರೀನ್ ಹೊಡೆದೋಗಿರೋದು. ಸೊ ಅಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ಹಂಗೆ ಮೊಬೈಲ್ ತಗೊಂಡು ಹೋಗ್ತಾ ಅಲ್ಲೇ ತೋರಿಸ್ತೀವಿ ನಿಮ್ಗೆ. ರಿಪೇರ್ ಮಾಡೋ ಟೈಮಲ್ಲಿ ಅಲ್ಲ, ಅಲ್ಲಿ ಹೋಗಿ ತೋರಿಸ್ತೀವಿ ಸ್ಕ್ರೀನ್ ಎಲ್ಲ ಹೆಂಗಾಗಿದೆ ಏನಾಗಿದೆ ಅಂತ. ಅದು ಸ್ವಲ್ಪ ಚಾರ್ಜಿಂಗ್ ಇಟ್ಟಿದೀವಿ, ಆನ್ ಆಗಿಲ್ಲ. ಆನ್ ಆಗ್ಬೇಕು ಅಂದ್ರೆ ಡಿಸ್ಪ್ಲೇ ಎಲ್ಲ ಹೆಂಗಾಗೈತೆ ಅಂತ ತೋರಿಸ್ಬೇಕು ಅಂದ್ರೆ ಅದು ಆನ್ ಆಗ್ಬೇಕು. ಸೊ ಅಲ್ಲಿ ಹೋಗ್ಬಿಟ್ಟು ಹಂಗೆ ಆನ್ದಿವೆ ನಿಮ್ಗೆ ಮಾತಾಡ್ಕೊಂಡು ಅಲ್ಲಿ ಹೋಗಿ ತೋರಿಸ್ತೀವಿ ನಿಮ್ಗೆ ಸ್ಕ್ರೀನ್ ಎಲ್ಲ ಹೆಂಗೆ ಆಗಿದೆ ಏನಾಗಿದೆ ಅಂತ. ಸೊ ಓಕೆ, ಅಲ್ಲಿ ಹೋಗ್ಬಿಟ್ಟು ಮತ್ತೆ ಸಿಗೋಣ, ಏನಾಗುತ್ತೆ ಏನು ಅಂತ ನೋಡೋಣ. ಅಲ್ಲಿಂದ ಬಂದ್ಮೇಲೂ ಏನಾಗುತ್ತೆ ಏನು ಅಂತ ನೋಡೋಣ. ಓಕೆ. ಇಲ್ಲಿ ಮೆಜೆಸ್ಟಿಕ್ ಬಂದಿದ್ದೀವಿ, ನ್ಯಾಷನಲ್ ಮಾರ್ಕೆಟ್ಗೆ. ಸೊ ಏನಕ್ಕೆ ಅಂದ್ರೆ, ನಿನ್ನೆ ನಮ್ಮಮ್ಮ ನನಗೆ ಹೊಡೆದು ಮೊಬೈಲ್ ಸ್ಕ್ರೀನ್ ಹಾಳು ಮಾಡ್ಕೊಂಡವ್ರೆ. ಆ ಥರ ಏನಿಲ್ಲ, ಹೊಡೆದೇನಿಲ್ಲ. ಸೊ ನಮ್ಮಮ್ಮ ಊಟ ಮಾಡ್ತಾ ಇದ್ರು, ಅದು ಕೆಳಗಡೆ ಜಸ್ಟ್ ಸುಮ್ಮನೆ ಬಿತ್ತು ಅಷ್ಟೇ. ನೋಡಿ ಈ ಥರ ಈ ರೇಂಜಲ್ಲಿ ಆಗಿದೆ ಡಿಸ್ಪ್ಲೇ. ಇದನ್ನು ಹಾಕ್ಸೋಣ ಅಂದ್ಬಿಟ್ಟು ಬಂದಿದ್ದೀವಿ ಇಲ್ಲಿ. ಸೊ ಇದೊಂದು ಬೇರೆ ಹಿಂಸೆ. ಇದು ಏನು ಹೆಲ್ಮೆಟ್ ಹಾಕ್ಬಿಟ್ರೆ ಕೂದಲೆಲ್ಲ ಹೊಂಟೋಗುತ್ತೆ, ಬಟ್ ಸೇಫ್ಟಿಗೆ ಹಾಕ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಓಕೆ, ಈಗ ನೋಡೋಣ ಎಷ್ಟು ಏನು ಅಂದ್ಬಿಟ್ಟು ಇದು ಎಷ್ಟು ಏನು ಅಂದ್ಬಿಟ್ಟು ಗೊತ್ತಿಲ್ಲ. ಇದು ಹಾಕಿಸ್ಕೊಂಡು ಹೋಗೋಣ, ಅದಕ್ಕೆ ಬಂದಿದ್ದೀವಿ. ತೋರಿಸ್ತೀನಿ ನಿಮಗೆ. ಆಲ್ರೆಡಿ ನಿಮಗೆ ನ್ಯಾಷನಲ್ ಮಾರ್ಕೆಟ್ನ ನಾವು ತೋರಿಸಿದ್ದೀವಿ. ಸೊ ಮತ್ತೆ ಏನು ತೋರ್ಸೋದು ಬೇಡ ಅಂದ್ಬಿಟ್ಟು ಅಷ್ಟೇ ತೋರಿಸ್ತಿಲ್ಲ. ಬಟ್ ಅಲ್ಲಿ ಅವರು ರಿಪೇರ್ ನಮ್ಮ ಮುಂದೆನೆ ಮಾಡಿದ್ರೆ ನಿಮಗೆ ತೋರಿಸ್ಕೊಡ್ತೀವಿ. ಓಕೆ. ಅರ್ಜುನ ಫುಲ್ಲು ಮಲ್ಕೊಂಡ್ಬಿಟ್ಟಿದ್ದಾನೆ, ನಿದ್ದೆಯಲ್ಲಿದ್ದಾನೆ. ಅರ್ಜುನ್ ಫುಲ್ ಮಲ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಿಗೆ ಹೋಗಿ ಬಂದಿದೆ ಸ್ಲೀಪಿಂಗ್ ಕೋಚ್. ಓಕೆ, ಫೋನ್ ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದ್ವಿ. ಎಲ್ಲ ಸೇರಿ 4000 ರುಪೀಸ್ ಆಯಿತು. ಎಲ್ಲ ಡಿಸ್ಪ್ಲೇ ಎಲ್ಲ ಹೊಸದು ಹಾಕ್ಸಿದ್ದಕ್ಕೆ. ಕ್ಲೀನಾಗಿ ನೋಡ್ಕೋಬೇಕು, ಇನ್ಮೇಲಿಂದ ಹುಷಾರಾಗಿ ಇಟ್ಕೋಬೇಕು. ನಮ್ಮಮ್ಮ ಹೋಗಿ ಹಾಕಿಸ್ಕೊಂಡು ಬಂದ್ವಿ. ಫುಲ್ಲು ಟ್ರಾಫಿಕ್ ಇತ್ತು. ಸೊ ಅದಕ್ಕೋಸ್ಕರ ಅರ್ಜುನ ಮಲ್ಕೊಂಡ್ಬಿಟ್ಟಿದ್ದಾನೆ. ಓಕೆ, ಇವಾಗ ನೋಡೋಣ ಮತ್ತೆ ಏನಾಗುತ್ತೆ ಏನು ಅಂದ್ಬಿಟ್ಟು. ಏನಮ್ಮ ತಿಂತಾ ಇದೆಯಾ? ಮಿಕ್ಸ್ಚರ್ ಇಟ್ಕೊಂಡು ಎಲ್ಲ ಖಾಲಿ ಮಾಡೋರು ನಮ್ಮ ಅಮ್ಮನೇ. ಖಾಲಿ ಮಾಡಿರೋದು ಒಬ್ಬರೇ ಅಲ್ಲೇನಮ್ಮ? ಹಾಂ, ನೀನು ತಿಂದಾ? ನೀನೇನು ತಿಂದಮ್ಮ? ಕಟ್ಟ ಮಿಟ್ಟ ತಾನೇ? ಕಟ್ಟ ಮಿಟ್ಟ ಮಿಕ್ಸ್ಚರ್ ತಿಂತಾವ ನಮ್ಮಮ್ಮ. ಸರಿ, ನೀನೇನು ತಿಂದೆ? ಅವನು ಚಕ್ಲಿ ರಾಜ್. ತಿನ್ನಪ್ಪ, ಆಯ್ತು. ಇಲ್ಲ ಐತೆ ನೋಡಿ. ಸರಿ, ಇಲ್ಲಿ ಎತ್ಕೊಂಡು ತಿನ್ನೋದು. ತಿನ್ನು. ಅದೆಷ್ಟು ಚೆನ್ನಾಗಿ ಕೂತೈತೆ ನೋಡ. ಬೇಗ ಏನಪ್ಪ ಹಿಂಗೆ ಕೂತಿದ್ಯಾ ನೀನು? ಆ ಕ್ಲಿಪ್ಪು ಅಂದರೆ ಅದೇನಪ್ಪ, ಇಲ್ಲಿ ಚಂದ ಕಚ್ಚಿ
ಮಾಡಿ ಇದೇನಜ್ಜಿ ಇದು? ಹೂವ ಉದ್ದದಕ್ಕೆ ಇದೆಲ್ಲ ತೆಗ್ದಾಕಿ ಕಟ್ಟಬೇಕು, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತೀವಿ. ಯಾವಾಗ್ಲೂ ಏನಾದ್ರೂ ಒಂದ್ ಮಾಡ್ತಾನೆ ಇರ್ತೀಯ. ಶ್ರಮಜೀವಿ ಅಂತ ಹೇಳ್ತಾ ಇರ್ತಾರೆ ನಿನ್ಗೆ. ಏನ್ ಶ್ರಮಜೀವಿನೂ ಏನಿಲ್ಲ ಪಾಪ ಇನ್ಯಾರು ಮಾಡೋರು ಮನೇಲಿ? ಅದೇ ಇದಿಷ್ಟು ಸಣ್ಣ ಪುಟ್ಟ ಅದ್ ಮಾಡ್ತೀಯಪ್ಪ. ನೀನ್ ಅಡುಗೆ ಎಲ್ಲ ಯಾರು ಮಾಡ್ತಾರೆ? ಅಮ್ಮ ಮಾಡುತ್ತೆ. ಎಲ್ಲ ಮಾಡಿ ರೆಡಿ ಮಾಡಿ ಕೊಡ್ಬೇಕಲ್ಲ. ಇದೇನಕ್ ಮಾಡ್ತಾ ಇರೋದು? ಹೂವ ದೇವ್ರಿಗೆ ಹೂವ ಕಟ್ಟಕ್ಕೆ. ಏನಕ್ಕೆ? ಹೂವ ಬಿಡ್ಸಕ್ಕೆ ದೇವ್ರಿಗೆ. ಅಲ್ಲ ಹಬ್ಬ ಗಿಬ್ಬಕ್ಕ ಏನು ಅದು? ಅದಕ್ಕೆ ಇವಾಗ ಮಾಡ್ತಿದ್ಯಾ? ಇಲ್ಲ, ನಾಳೆ ನಾಡ್ದು ಮುಡ್ಸಕ್ಕಿದು ಹಬ್ಬಕ್ಕೆ ಬೇರೆ ತರ್ತಾರೆ. ಅಲ್ಲ ನೀನು ಅಮ್ಮ ಡ್ಯಾಡಿ ಅವ್ರ ಜೊತೆ ಹೋಗಿದ್ಯಾ ಅನ್ಕೊಂಡ್ರೆ. ಅಲ್ಲಪ್ಪ, ನಾನು ಹೋಗಲ್ಲ ಎಲ್ಲೂ. ಇಲ್ಲ ಇದೆಯಲ್ಲ ನೋಡಿ, ನಾವು ಲೈವಲ್ಲಿ ತುಂಬಾ ಜನ ಪಾಪ ಕೇಳಿದ್ರು. ನನಗೇನೋ ಇಷ್ಟ ಆಗಿಲ್ಲ. ಅಲ್ಲ ಲೈವಲ್ಲಿ ತುಂಬಾ ಜನ ಕೇಳಿದ್ರು, ಏನಂತ? ಎಲ್ಲಿ ಅಜ್ಜಿ ಅಮ್ಮ ಅಂಕಲ್ ಎಲ್ಲ ಎಲ್ಲಿ ಅಂದ್ರು. ನೀನು ಹೋಗಿದ್ಯಾನ ಅಂತ ಅನ್ಕೊಂಡು ಎಲ್ಲ ಹೋದ್ರು 3 ಜನನು ಅಂದ್ವಿ. ಇಲ್ಲಪ್ಪ, ಇದ್ದಿದ್ರೆ ಪಾಪ ಕರೆದ್ಬಿಟ್ಟು ಮಾತಾಡಿಸ್ಬೋದಿತ್ತು ನಿನ್ಗೆ. ಪಾಪ ಎಲ್ಲ ಕೇಳ್ತಾ ಇದ್ರು ನೀನು ತುಂಬಾ ಜನ. ನಾನು ಇಲ್ಲೇ ಇದ್ದೆ, ಹೋಗಲ್ಲ ಅಂತ ಹೇಳಿದ್ದೆ. ನೆಕ್ಸ್ಟ್ ಟೈಮು ಬ್ಲಾಗ್ ಮಾಡೋದ ಬಿಡು ನಿನ್ ಜೊತೆನೆ ಲೈವ್. ಏನ ಮಾಡ್ತಿದ್ಯಾ? ಕನ್ಸಲ್ಲಿ ಅವ್ನ ಕನ್ಸಿನ ರಾಣಿನ ನೆನ್ಸ್ಕೊಂಡು ನಕ್ಕೊಂಡು ಒಬ್ಬೊಬ್ಬನೇ ಇದ್ ಮಾಡ್ತಾವನೆ ಅಲ್ವೋ? ನಾನು ಏನೋ ನೆನ್ಸ್ಕೊಂಡು ಹೋಗ್ತಾ ಇದ್ದೀನಿ, ನೀನು ಒಳ್ಳೆ ಅದೇ ಏನ್ ನೆನ್ಸ್ಕೊಂಡು ಹೋಗ್ತಿದ್ಯಾ? ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ನಿನ್ನೊಂದಿಗೆ ವೇಣು ಬಾಳಿರಲಿ, ನಿನಗಾಗಿ ಏನಾಡು ಈತನು ಮನವೇ ನಿನಗಾಗಿ. ಏನ್ 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 ನೆನ್ಸ್ಕೊಂಡು ಹೋಗ್ತಿದ್ದೆ? ಏನೋ ನೆನ್ಸ್ಕೊಂತಿದ್ದೆ ಸುಮ್ಮನೆ. ಹೋಲಿ ಬಿಡು, ನೆನ್ಸ್ಕೊಂಡು ನಕ್ಕು. ಯಾರ ಇರ್ಬೇಕೇನೋ ಕನ್ಸಿನ ರಾಣಿ, ಅದಕ್ಕೆ ಇವನು ಇಲ್ಲಿ ನೋಡಿ, ಇವನ್ ಬಂದು ಹಿಂಗ್ ಮಲ್ಗೋನೆ. ತಿಂದೇ ಇಲ್ಲ ಕಣೋ. ಏನು ಅವ್ನಿಗೇನು ಅನ್ಬೈತೀಯ? ಯಾಕೆ ಮತ್ತೆ ಏನು ತಿಂದಿಲ್ವಲ್ಲ? ಯಾಕೆ ಮತ್ತೆ ಕಷ್ಟಪಟ್ಟು ಮಾಡಾಕದ ಏನಕ್ಕೆ? ಯಾಕಪ್ಪ ಏನು ತಿಂದ ಹಿಂಗ್ ಕಪ್ಪಂಗ್ ಮಲಗಿದ್ಯಾ? ಯಾಕಮ್ಮ? ಅವ್ನು ಬಿಡು, ಅವ್ನು ತಿನ್ನೋದು ಬೇಡ, ಅವ್ನು ತಿನ್ನೋದೇ ಬೇಡ. ಅವನು ನಮ್ ಜೊತೆ ತಿನ್ಬೇಕು, ನಾವೇನು ತಿಂದಿಲ್ವಲ್ಲ ಬೆಳಗಿಂದ, ಅದಕ್ಕೆ ಅದು ತಿಂದಿಲ್ಲ. ಬಾ 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 ಬಾ. ನಾವೇನೋ ಡಯಟ್ ಅಲ್ಲಿ ಇದೀವಪ್ಪ, ನೀನು ಡಯಟ್ ಅಲ್ಲಿ ಇದೆಯಾ? ಹೆಂಗೆ ಆಕ್ಚುಲಿ ಅವ್ನಿಗೆ ಒಂದೇ ತರ ಹಾಕ್ತಿದ್ದೀರಾ ಅಂತ. ಮೊಸರನ್ನ ಹಾಕ್ತೀವಿ, ಮೊಸರನ್ನ ಹಾಕ್ರಿ ಅವ್ನಿಗೆ ಹೇಳ್ತೀನಿ. ಇನ್ನೊಂದ್ಸತಿ ಆಯ್ತಾ? ಇದು ಫಿನಿಶ್ ಸ್ಟಿಚಿಂಗು ಚೆನ್ನಾಗಿ ಕೊಡ್ಬೇಕು ಅಂತ. ನೀನ್ ಹತ್ರ ಬಾದ್ರೆ Come on. ಫಿನಿಶ್ ಸ್ಟಿಚ್ ಮುಗೀತು. ವಿಡಿಯೋ ಮಾಡ್ತಾ ಇದೀವಿ. ಓಡಿ ಓಡಿ ಇಲ್ಲಿಂದ ಜಂಪು. ಕಮಾನ್, ಇನ್ನೊಂದು ಜಂಪು ಪಾಪು. ಬೆಟ್ಟಪ್ಪ. ಓಕೆ, ಬಾಹುಬಲಿ. ಕಟ್ಟಪ್ಪ ಇವನು ಬಾಹುಬಲಿ ಅಂತೆ. ನೀನ್ ಕಟ್ಟಪ್ಪ. ಇವನೇ ಕಟ್ಟಪ್ಪ ಅಲ್ಲನಪ್ಪ. ಸೊ ಓಕೆ, ಪಪ್ಪಿ ಕೊಡಪ್ಪ. ಆಯ್ತು, ಪಪ್ಪಿ ಕೊಡ್ತೀನಿ ನೋಡ. ಸೊ ಓಕೆ, ಇವಾಗ
12:30 ಆಯ್ತು ಟೈಮು, ಓಡ್ತಾ ಇದೀವಿ ನಾವು. ಇವಾಗ ಇಲ್ಲಿ ಊಟ ಮುಗಿಸ್ಕೊಂಡು ಹೆಂಗ್ ಮಾಡಿದ್ರು ಅಂದ್ರೆ ಸಖತ್ತಾಗಿತ್ತು. ಹಂಗೆ ಇತ್ತು, ತುಂಬಾ ಚೆನ್ನಾಗಿತ್ತು. ನಮ್ಮ ಅದಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ನಮ್ಮ ವರ್ಷಿತಾ ಇವರು ಕುಂಬಳಕಾಯಿ ವರ್ಷಿತಾ ಅವರು ಚಿಕ್ಕಪ್ಪ. ಸೊ ಓಕೆ, ಇವಾಗ ಕುಂಬಳಕಾಯಿ ಕಳ್ಳ ಇವನು ಅಲ್ಲ, ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಟ್ಕೊಂಡು ನೋಡುತ್ತೆ, ಯಾವಾಗ್ಲೂ ಕುಂಬಳಕಾಯಿ ನೀ ತಾನೇ ನೋಡ್ತಾ ಇರೋದು ಈಗ. ತುಂಬಾ ಜನ ಕೇಳ್ತಿದ್ರು ಪಾಪುನ್ ತೋರ್ಸಿ ಅಂತ. ನೋಡಿ ನೋಡಿ ಪಾಪು ಎಲ್ಲ ಆಯ್ ಮಾಡಪ್ಪ ಮಾಡಪ್ಪ ಹಾಯ್. ನಿದ್ದೆ ಅಳದ್ಬಿಟ್ಟೈತದ. ಹೆಂಗಿತ್ತು ಮಟನ್ ಸಾರು? ಚೆನ್ನಾಗಿತ್ತು. ಮಟನ್ ಸಾರು ತುಂಬಾ ಚೆನ್ನಾಗಿತ್ತು. ಕೇಳ್ತಾ ಇರ್ತಾರ ಮಾತಾಡು. ಎಲ್ಲ ಕೇಳ್ತಾ ಇರ್ತಾರೆ, ನಿಮ್ ದೊಡ್ಡಣ್ಣ ತೋರಿಸಿ, ನಿಮ್ ಅಕ್ಕನ್ ತೋರಿಸಿ, ಪಾಪುನ್ ತೋರಿಸಿ, ವರ್ಷಿತನ್ ತೋರಿಸಿ ಅಂತ ಇರ್ತಾರೆ. ಪಾಪ ಎಲ್ಲ ಕೇಳ್ತಿರ್ತಾರೆ. ಮೀನ್ ಹೆಂಗ್ ಕಟ್ ಮಾಡ್ತೀಯ ಹೇಳು? ಅವನೇ ಕಟ್ ಮಾಡ್ತಾನೆ, ಹುಡುಗರು ಇರ್ತಾರಲ್ಲಿ. ಸೊ ಹೆಂಗಿದೆ ಅಂಗಡಿ ಬಿಸ್ನೆಸ್ ಎಲ್ಲ? ಚೆನ್ನಾಗಿದೆ. ಓಕೆ, ಮತ್ತೆ ನಿಮ್ಮ ಅಂಗಡಿಗೆ ತುಂಬಾ ಜನ ಕೇಳ್ತಿರ್ತಾರೆ, ನಮ್ಮ ಹೆಂಗ್ ಹೋಗೋದು ನಿಮ್ಮ ಅಣ್ಣ ಅವರ ಇದಕ್ಕೆ ರೆಸ್ಟೋರೆಂಟ್ಗೆ. ಸೊ ಗೂಗಲಲ್ಲಿ ಯಾವಾಗ ಹಾಕಿಸ್ತೀಯಾ? ಗೂಗಲಲ್ಲಿ ಆದಷ್ಟು ಬೇಗ ಹಾಕಿಸ್ತೀವಿ ಎಲ್ಲ. ಸೊ ಆದಷ್ಟು ಬೇಗ ನಮ್ಮ ಅಣ್ಣ ಗೂಗಲಲ್ಲಿ ಹಾಕಿಸ್ತಾರೆ. ಸೊ ಓಕೆ, ಹೋಗೋಣ ಈಗ. ಓಕೆ, ಈಗ ಮನೆಗೆ ಹೋಗಿ ಸಿಗ್ತೀವಿ ನಿಮ್ಗೆ. ಸೊ ಓಕೆ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ. ಇಷ್ಟ ಆಗಿದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಏನ್ ಮಾಡ್ಬೇಕು ಅಂತ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೂ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಆದಷ್ಟು ಬೇಗ 20,000 ಸಬ್ಸ್ಕ್ರೈಬರ್ನ ಮಾಡಿ. ಮತ್ತೆ ನಮ್ಮ ವಿಡಿಯೋನ ಪ್ರತಿ ಒಬ್ರು ಎಲ್ಲಾರು ನೋಡಿ. ಸೊ ನೋಡೋದಷ್ಟೇ ಅಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಆದಷ್ಟು ನಿಮ್ಮ ಫ್ಯಾಮಿಲೀಸ್ಗಾಗ್ಲಿ ಫ್ರೆಂಡ್ಸ್ಗಾಗ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸೊ ಓಕೆ, ಇನ್ನ ಯಾರೆಲ್ಲ ನಮ್ಮನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡ್ತಿಲ್ಲ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ, ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ. ಆಮೇಲೆ ಹೊಸದಾಗಿ ಫೇಸ್ಬುಕ್ ಅಲ್ಲಿ ಕೂಡ ವಿಡಿಯೋಸ್ ಹಾಕ್ತಿದೀವಿ ನಾವು. ಜೇನು ಸ್ಟುಡಿಯೋ ಅಂತ ಇದೆ, ಸೊ ನೀವು ಅಲ್ಲಿ ಹೋಗಿ ಫಾಲೋ ಮಾಡ್ಬೋದು. ಮತ್ತೆ ನಾವು ಮೋಜಲು ಇದೀವಿ, AV ವ್ಲಾಗ್ಸ್ ಅರ್ಜುನ್ ವೇಣು ಅಂತ ಹೊಡೆದ್ರೆ ನೀವು ಅಲ್ಲೂ ನಮ್ಮನ್ನ ಫಾಲೋ ಮಾಡ್ಕೋಬಹುದು. ಸೊ ಓಕೆ, ಇಷ್ಟ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಬರೋವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.